ಐ ಟೆಲ್ ಯು ಒನ್ ಬ್ಯೂಟಿಫುಲ್ ಸೆಂಟೆನ್ಸ್, ಗ್ಯಾಪ್ ನಡ್ಕೊಳ್ಳಿ ಎಲ್ಲರೂ. ನಮ್ಮ ಮಕ್ಕಳು, ಅವರ್ ಚಿಲ್ಡ್ರನ್, ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ, ಅವರ್ ಚಿಲ್ಡ್ರನ್ ವಿಲ್ ನಾಟ್ ಡೂ ವಾಟ್ ವಿ ಟೆಲ್ ದೆಮ್ ಟು ಡೂ, ದೇ ವಿಲ್ ಸಿಂಪ್ಲಿ ಡೂ ವಾಟ್ ವಿ ಡೂ. ಅಂದರೆ ಏನು? ನಮ್ಮ ಮಕ್ಕಳು ನಾವೇನು ಹೇಳ್ತೀವೋ ಅದು ಮಾಡಲ್ಲ. ನೀವು ಎಷ್ಟೇ ಬಡ್ಕೊಳ್ಳಿ, ಬಟ್ ನಾವೇನು ಮಾಡ್ತೀವೋ ಅದು ಮಾಡಬಹುದು. ಅದು ಡೈರೆಕ್ಟಾಗಿ ಮಾಡಲ್ಲ ಅವರು. ನಾನು ವೆಜಿಟೇಬಲ್ ತಿಂತಾಯಿದ್ದೀನಿ, ನೀವು ತಿನ್ನು ಅಂತ ಒಂದಿನ ತಿನ್ನಲ್ಲ ಅವನು. ಇವೆಂಚುಲಿ ನೋಡ್ತಾರೆ. ಈಗ ನಂದು ಮಧ್ಯ ಬುಕ್ ರೀಡಿಂಗ್ ಹ್ಯಾಬಿಟ್ ಹೊಟ್ಟೋಗಿತ್ತು, ಬಿಕಾಸ್ ಅದೇ ಪ್ರೆಷರು, ವರ್ಕು, ಅದು. ನಾವು ಒಂದು 2-3 ಇಯರ್ಸಿಂದ ಆ್ಯಕ್ಟಿವ್ಲಿ 1 hour ಎವ್ರಿ ಡೇ, 30 minutes ಮಾರ್ನಿಂಗ್, 30 minutes ಡೆಡಿಕೇಟ್. ಏನೇ ಆಗಲಿ ಕೂತ್ಕೋತೀನಿ. ಅವರ ಸುತ್ತಾ ಆಡ್ತಿರ್ತಾರೆ, ನೋಡ್ತಾ ಇರ್ತಾರೆ, ಬರ್ತಾರೆ, ಪೀಪ್ ಮಾಡ್ತಾರೆ, ಹೋಗ್ತಾರೆ. ಬೆಟರ್ ದೆನ್ ಮೊಬೈಲ್ ತೊಗೊಂಡು. ನಾನು ಹೇಳೋದು, ಐ ವಾಂಟ್ ನನ್ನ ಮಗುಗೆ ನಾನು ಒಳ್ಳೆ ಲ್ಯಾಂಗ್ವೇಜ್ ಮಾತಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಫ್ರೆಂಡ್ಸ್ಗೆ, ರೆಸ್ಪೆಕ್ಟ್ ಕೊಡಬೇಕು ಟೀಚರ್ಸ್ಗೆ, ಅವರು ರೆಸ್ಪೆಕ್ಟ್ ಕೊಡಬೇಕು ಸೊಸೈಟಿಯಲ್ಲಿ. ನಾನು ಕಸ್ಟಮರ್ ಕೇರಿಗೆ ಬೈತಾ ಇದ್ದೀನಿ, ಮ್ಯೂಟ್ ಮಾಡಬೇಕು ಅಂತ ಅವ್ರ ಲ್ಯಾಂಗ್ವೇಜ್ ಬೈತಾ ಇದ್ದೀನಿ. ನನ್ನ ಮಗು ಕೂತ್ಕೊಂಡಿದ್ದಾನಲ್ಲಿ, ಕಾರ್ ಓಡಿಸ್ತಾ ಇದ್ದೀನಿ, ಅವ್ನು ಹಿಂದ್ಗಡೆ ಅವ್ನು ಯಾವನೋ ಸ್ವಲ್ಪ ಅಂತ ಬೈತಾ ಇದ್ದೀನಿ. ಬಟ್ ನನ್ನ ಮಗುಗೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇದೆ? ಮೈಸೂರು ಒಡೆಯರ್ ಥರ ಅವನು ಡಿಗ್ನಿಫೈಡಾಗಿ ಮಾತಾಡೋದು. ಹೆಂಗಾಗತ್ತೆ ರೀ? ಮನೆಯಲ್ಲಿ ಮಕ್ಕಳಿಗೆ ರೋಲ್ ಮಾಡೆಲ್ಸ್ ಯಾರು? ಪೇರೆಂಟ್ಸ್. ದಟ್ಸ್ ಆಲ್. ಅದೇ ಹೇಳೋದು. ನೀವು ನಡೆಯೋ ಸ್ಟೈಲು, ನೀವು ಮಾತಾಡೋ ಸ್ಟೈಲು, ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ಏನು ಲ್ಯಾಂಗ್ವೇಜ್ ಮಾತಾಡ್ತಿದ್ದೀರಾ, ಎಷ್ಟು ಇಲ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀರಾ, ನಿಮ್ಮ ಇನ್ಲಾಯ್ಸಿಗಿರಲಿ, ನಿಮ್ಮ ಪೇರೆಂಟ್ಸಿಗಿರಲಿ, ನೀವು ಎಷ್ಟು ಇರಿಟೇಟ್ ಆಗ್ತಾಯಿದ್ದೀರಾ, ನಿಮ್ಮ ಮಗ ನಾಳೆ ಅಷ್ಟೇ ಇರಿಟೇಟ್ ಆಗ್ತಾನೆ.